ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ 2 ಕೊರಿಂಥದವರಿಗೆ 9ನೇ ಅಧ್ಯಾಯ 10ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. 2 Corinthians chapter 9 word 10 to 15. ಟಾಪಿಕ್ ಹೆಲ್ಪ್ ಫಾರ್ ದಿ ಫಾಲೋ ಕ್ರಿಶ್ಚಿಯನ್ಸ್. ಕ್ರೈಸ್ತರು ಹೇಗೆ ದೇವರಿಗೆ ಸಹಾಯ ಮಾಡಬೇಕು ಮತ್ತು ಉದಾರತೆಯ ಸಹಾಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ವಾಕ್ಯವಾಗ ನಮ್ಗೆ ಕಲಿಸ್ಕೊಡುತ್ತೆ. ನೋಡೋಣ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಊಟವನ್ನು ಒದಗಿಸುವ ದೇವರು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ನೀತಿಯ ಫಲಗಳನ್ನು ವೃದ್ಧಿಪಡಿಸುವನು. ನೀವು ಸದಾ ಉದಾರಿಗಳಾಗುವಂತೆ ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿಯೂ ಸಿರಿವಂತರನ್ನಾಗಿ ಮಾಡುವನು. ನಿಮ್ಮ ಕೊಡುಗೆಯು ನಮ್ಮ ಸೇವೆಯ ಮೂಲಕ ಬೇರೆಯವರಿಗೆ ಮುಟ್ಟಿ ಅವರು ದೇವರನ್ನು ಕೃತಜ್ಞತೆಯಿಂದ ಸ್ಮರಿಸುವಂತೆ ನಡೆಸುವುದು. ಈ ನಿಮ್ಮ ಸೇವೆಯು ಬರೀ ದೇವಜನರ ಕೊರತೆಯನ್ನು ನೀಗಿಸುವುದು ಮಾತ್ರವಲ್ಲ, ಅನೇಕರಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿಯ ಭಾವವನ್ನು ಮೂಡಿಸುವುದು. ಕ್ರಿಸ್ತ ಯೇಸುವಿನಲ್ಲಿ ಸುವಾರ್ತಮಾನದ ಅಂಗೀಕಾರದಿಂದ ನೀವು ಎಷ್ಟು ನಿಷ್ಠಾವಂತ ಸೇವಕರಾಗಿದ್ದೀರಿ ಮತ್ತು ನಿಮಗೂ ಇತರರಿಗೂ ಎಷ್ಟು ಉದಾರಿಗಳಾಗಿದ್ದೀರಿ ಎಂಬುದನ್ನು ತಿಳಿದು ಅನೇಕರು ದೇವರನ್ನು ಕೊಂಡಾಡುವರು. ಅವರು ತಮ್ಮ ಪ್ರಾರ್ಥನೆಗಳಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯನ್ನು ನೆನೆಸಿ ನಿಮಗೋಸ್ಕರ ದೇವರನ್ನು ಸ್ತುತಿಸುವರು. ವರ್ಣಿಸಲು ಸಾಧ್ಯವಾದ ದೇವರ ಕೃಪಾವರಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಅಪೊಸ್ತಲ ಪೌಲನು ಕೊರಿಂಥ ಪಟ್ಟಣ ಸಭೆಗೆ ಬರೆದಿರತಕ್ಕಂತಹ ಪತ್ರಿಕೆ ಇದಾಗಿದೆ. ಬಹಳ ಪ್ರಮುಖವಾಗಿ ವಾಕ್ಯಭಾಗದ ಸನ್ನಿವೇಶ, ಕಾಣಿಕೆಯ ದಶಮ ಭಾಗದ ವಿಷಯ. ಅಪೊಸ್ತಲರಿಗಿದ್ದಂತಹ ಒಂದು ಜವಾಬ್ದಾರಿ ಮತ್ತು ಕಾರ್ಯ, ಅವ್ರು ಮಾಡ್ತಿದ್ದಂಥ ಹವ್ಯಾಸ ಏನು ಅಂತಂದರೆ, ಅವರು ಸುವಾರ್ತೆಯನ್ನು ಸಾರಿ ಸಭೆಗಳನ್ನ ಕಟ್ಟುವಾಗ ಒಂದು ಕಡೆ ಸಭೆ ಕಟ್ತಾಯಿದ್ರು, ಇನ್ನೊಂದು ಕಡೆ ಹೋಗ್ತಾಯಿದ್ರು. ಆದರೆ ಸಭೆಗಳ ಪರಿಸ್ಥಿತಿಗಳನ್ನ ನೋಡಿ ಅನುಕೂಲ ಇರತಕ್ಕಂಥ ಸಭೆಗಳಲ್ಲಿ ವಿಶ್ವಾಸಿಗಳ ಮೂಲಕದಿಂದ ಹಣವನ್ನು ಸಂಗ್ರಹಿಸಿ ಕೊರತೆಯಲ್ಲಿರ್ತಕ್ಕಂಥ ಸಭೆಗಳಿಗೆ ಕೊಟ್ಟು ಅವ್ರನ್ನ ಬಲಪಡಿಸ್ತಕ್ಕಂಥ ಕಾರ್ಯವನ್ನು ಅಪೊಸ್ತಲರು ಎಲ್ಲ ಕಾಲದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸಭೆಗಳಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ನೋಡೋದಾದರೆ ಕೊರಿಂಥ ಪಟ್ಟಣ ಸಭೆ ಬಹಳ ಒಂಥರ ಅನುಕೂಲವಂತ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಐಶ್ವರ್ಯವಂತ ಜನರಲ್ಲಿ ಅಧಿಕವಾಗಿದ್ದರು. ಹಾಗಾಗಿ ಪೌಲನು ಈವನ್ ಯೆರೂಸಲೇಮಿನ ಸಭೆಗಳಿಗೂ ಕೂಡ ಅವ್ರ ಹತ್ರ ಕಾಣಿಕೆಗಳನ್ನ ವಸೂಲಿ ಮಾಡಿ ತಗೊಂಡೋಗಿ ಆ ಸಭೆಗಳನ್ನ, ವಿಶ್ವಾಸಿಗಳನ್ನ ಬಲಪಡಿಸಿ ಆತ್ಮಿಕತೆಗೆ ಅವ್ರನ್ನ ನಡೆಸುವಂತಹ, ಅವ್ರನ್ನ ಬಲಪಡಿಸಿ ನಡೆಸ್ತಕ್ಕಂಥ ಕಾರ್ಯಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ನಾವು ನೋಡ್ತಾ ಇದ್ದೀವಿ. ಪೌಲನು ಇದೇ ವಿಷಯವನ್ನು ಕುರಿತಾಗಿ ಅವ್ರಿಗೆ ಹೇಳ್ತಾ ಇದ್ದಾನೆ. ಕೊರಿಂಥ ಪಟ್ಟಣ ಸಭೆಗೆ ಬರಿತಾ ಇದ್ದಾನೆ. ದೇವರು ನೀವು ನಿಮ್ಮನ್ನು ಆಶೀರ್ವದಿಸಿದ ನಿಮಿತ್ತವಾಗಿ ನೀವು ಅನೇಕರಿಗೆ ಆಶೀರ್ವಾದವಾಗಿದ್ದೀರಾ. ಅದರ ನಿಮಿತ್ತವಾಗಿ ಅವರು ಆಶೀರ್ವಾದವನ್ನು ಹೊಂದ್ಕೊಂಡು, ನಿಮ್ಮಿಂದ ಸಹಾಯವನ್ನು ಹೊಂದ್ಕೊಂಡು ದೇವರನ್ನ ಮಹಿಮೆಪಡಿಸುವಂತಾಗ್ತಿದೆ, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತಾಗ್ತಿದೆ. ಇನ್ನೂ ನಿಮ್ಮನ್ನು ದೇವರು ಅಧಿಕವಾಗಿ ಆಶೀರ್ವದಿಸ್ತಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ಸನ್ನಿವೇಶವನ್ನು ನಾವು ನೆನೆಸ್ಕೋತೀವಿ. ಹಾಗಾದರೆ ಏನು, ದೇವರಿಗೆ ಕೆಲವ್ರನ್ನ ಮಾತ್ರ ಐಶ್ವರ್ಯವಂತರನ್ನ ಮಾಡೋಕ್ಕೆ ಮನಸ್ಸುಂಟು, ಅಥವಾ ಐಶ್ವರ್ಯವಂತರೇ ದೇವರಿಗೆ ನಂಬಿಕಸ್ಥರಾಗಿ ಜೀವಿಸ್ತಿದ್ದಾರ? ನಾವೇನು ಬಡವರೇನು ಪಾಪ ಮಾಡಿದ್ದೇವೋ ಅಥವಾ ಬಡವರು ಪಾಪ ಮಾಡಿದ್ದಾರ? ಅನೇಕರಿಗೆ ಈ ಆಲೋಚನೆಗಳು ಬರುತ್ತೆ. ಆದರೆ ದೇವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಬಡವರು ಪಾಪ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವ್ರನ್ನ ನಾನು ಬಡವ್ರನ್ನ ಮಾಡಿಲ್ಲ. ಅವರ ಮೂಲಕವಾಗಿ ನನ್ನ ನಾಮವನ್ನು ಮಹಿಮೆ ಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಮಾಡಿದ್ದೇನೆ. ನನ್ನ ನಾಮದ ಮಹಿಮೆಗಾಗಿಯೇ ಘನಕ್ಕೋಸ್ಕರವೇ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಡವರಿಗೆ ನೀವು ಕೊಡೋದಾದರೆ ನೀವು ನನಗೆ ಸಾಲ ಕೊಟ್ಟಂಗಾಗುತ್ತೆ, ನಾನು ತಿರುಗಿ ನಿಮ್ಮನ್ನು ಸಾಲವನ್ನು ತೀರಿಸಲು ಅಂತ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅವ್ರು ಮಾತನಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. 19ನೇ ಅಧ್ಯಾಯದಲ್ಲಿ. ಸೊ ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀವು ಕೊಡಬೇಕಾದ್ರೆ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಕೊಡಬೇಕಾದ್ರೆ ನೀವು ಪೂರ್ಣ ಮನಸ್ಸಿನಿಂದ, ಧಾರಾಳದ ಮನಸ್ಸಿನಿಂದ ಕೊಡ್ರಿ. ಅಷ್ಟು ಮಾತ್ರ ಅಲ್ಲ, ನೀವು ಕೊಡ್ತಕ್ಕಂಥದ್ದು ಬಲಗೈ ಕೊಡ್ತಕ್ಕಂಥದ್ದು ಎಡಗೈ ಗೊತ್ತಾಗಬಾರ್ದು ಆ ಥರ ಕೊಡ್ರಿ. ಅಂದರೆ ನೀವು ಆ ಥರ ಹೇಳ್ಕೊಂಡು ಕೊಡಬೇಡ್ರಿ, ತೋರಿಕೆ ಮೂಲಕವಾಗಿ ಕೊಡಬೇಡ್ರಿ, ಇನ್ನೊಬ್ಬರ ಮುಂದೆ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಕೊಡಬೇಡ್ರಿ. ಪೂರ್ಣ ಹೃದಯದಿಂದ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಹಾಗಾಗಿ ನಾವು ಸಹ ಇತರರಿಗೆ ಆಶೀರ್ವಾದವಾಗಿರಬೇಕು ಅಂತ ಕೊಡ್ರಿ ಭಯಭಕ್ತಿಯಿಂದ ಅಂತ ಹೇಳ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಕಾರ್ಯ.
ಈಗ ಬಡವ್ರನ್ನ ಯಾಕೆ ಬಡವ್ರನ್ನ ಮಾಡಿದ್ದಾರೆ, ನಮ್ಮನ್ನ ಯಾಕೆ ಎಷ್ಟಿದ್ದಾರೆ, ಹೋಗ್ಲಿ ನಿಮ್ಮನ್ನ ಯಾಕೆ ಎಷ್ಟಿದ್ದಾರೆ, ಬಡವ್ರನ್ನ ಮಾಡಿದ್ದಾರೆ. ಉದ್ದೇಶ ಈಗಾಗಲೇ ತಿಳ್ಕೊಂಡ ಪ್ರಕಾರವಾಗಿ ದೇವರೇ ಹೇಳ್ತಾರೆ, ನನ್ನ ನಾಮದ ಮಹಿಮೆಗಾಗಿ ನಾನು ಆ ಕಾರ್ಯವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ, ದೇವರು ಈಗ ಐಶ್ವರ್ಯವಂತರಾಗಿರ್ತಕ್ಕಂಥ ನಿಮ್ಮನ್ನು ನಿಮಗೆ ಅವಶ್ಯಕತೆ ಇತ್ತು, ನೀವು ಕೇಳಿದ್ದೀರ, ದೇವರು ಕೊಟ್ಟಿದ್ದಾರೆ ತಾನೇ. ಕೊಡೋದು ಮಾತ್ರ ಅಲ್ಲ, ನಿಮ್ಮ ಅವಶ್ಯಕತೆಗಿಂತ ಅಧಿಕವಾಗಿ ಕೊಟ್ಟಿದ್ದಾರೆ. ಅದು ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ಮನುಷ್ಯರ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ದೇವರ ಕೃಪಾವರವೆಯಾಗಿದೆ. ದೇವರೇ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿದ್ದಾರೆ. ಯಾಕೆ ಆಶೀರ್ವದಿಸಿದ್ರು? ಅವ್ರಿಗೆ ನಿಮ್ಮನ್ನು ಆಶೀರ್ವದಿಸಬೇಕು ಅನ್ನೋ ಪ್ರೀತಿ ಇದೆ, ಆಶೀರ್ವದಿಸಿದ್ರು. ನಿಮ್ಮ ಮೇಲೆ ಅಷ್ಟೊಂದು ಕೃಪೆಯನ್ನು ತೋರಿದ್ದಾರೆ. ಆದರೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ, ಯಾಕೆಂದರೆ ಅವರು ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡದಲ್ಲಿ ಅವರು ತಿರುಗಿ ರಿಪೀಟ್ ಮಾಡಿರ್ತಕ್ಕಂಥ ವಾಕ್ಯ ಭಾಗ ಏನು ಅಂತಂದರೆ, ನಾನು ಈ ಜನರನ್ನ ಪರೀಕ್ಷೆ ಮಾಡ್ತೇನೆ, ನನ್ನ ಆಜ್ಞೆಗಳನ್ನ ಇವರು ಅನುಸರಿಸ್ತಾರೋ ಇಲ್ವೋ. ಇದು ದಶಮ ಭಾಗದ ವಿಷಯ, ಓಕೆ. ಅಂದರೆ ಆಜ್ಞೆಗಳ ಕುರಿತಾಗಿ ದೇವರು ಅದನ್ನೇ ಹೇಳಿದ್ದಾರೆ. ನಾನು ಯಾತಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಇವ್ರಿಗೆ ಅಂದರೆ, ಈ ಜನರನ್ನ ನಾನು ಪರೀಕ್ಷೆ ಮಾಡ್ತೀನಿ, ನಾನು ಇಷ್ಟೆಲ್ಲ ಇವ್ರನ್ನ ಆಶೀರ್ವದಿಸ್ತಿದ್ದೇನೆ, ಇಷ್ಟೆಲ್ಲ ಇವ್ರ ಜೊತೆಲಿ ನಾನು ನಡೆಸ್ತಿದ್ದೇನೆ, ಇಷ್ಟು ಮಟ್ಟಕ್ಕೆ ಇವ್ರನ್ನ ನಾನು ಕಾಪಾಡ್ತಾ ಇದ್ದೇನೆ. ಈ ಜನರಿಗೆ ನನ್ನ ಮೇಲೆ ಭಕ್ತಿ ಉಂಟೋ, ಪ್ರೀತಿ ಉಂಟೋ, ನನ್ನ ಮಾತಿಗೆ ಈ ಜನರು ವಿಧೇಯರಾಗ್ತಾ ಇದ್ದಾರಾ, ನಾನು ಇದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರವೇ ನಾನು ಈ ಕಾರ್ಯಗಳನ್ನ ಇವ್ರಿಗೆ ತಿಳಿಸ್ತಾ ಇದ್ದೇನೆ ಅಂತ ಆ 4 ಪುಸ್ತಕಗಳಲ್ಲಿ ದೇವರು ಅನೇಕ ಬಾರಿ ರಿಪೀಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರೀತಿ ಇದ್ದವ್ರ ಮಕ್ಕಳೇ, ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಕ್ಕಂಥದ್ದು, ನಿಮ್ಮ ಶಕ್ತಿಗೆ ಮೀರಿ ಆಶೀರ್ವದಿಸ್ತಕ್ಕಂಥದ್ದು. ಎಷ್ಟೋ ಸಾರಿ ನಿಮ್ಮ ಕಾರ್ಯಗಳನ್ನ ನೀವು ಬಳಲು ಹೋಗ್ತೀರಾ. ನೀವು ಅಯ್ಯೋ ತುಂಬ ಸುಸ್ತಾಗಿದೆ, ನಮ್ಗೆ ಟಯರ್ಡ್ ಆಗಿದೆ, ಇನ್ನು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಇವತ್ತು ಅಂತಿದ್ದೀರ. ಎಲ್ಲರ ಜೀವಿತಲ್ಲೂ ಅದಿದೆ. ಆದರೂ ದೇವರು ನಿಮ್ಮನ್ನು ಆಶೀರ್ವದಿಸಿರ್ತಕ್ಕಂಥದ್ದು ನಿಮ್ಮ ಶಕ್ತಿಗೆ ಮೀರಿ, ನಿಮ್ಮ ಅವಶ್ಯಕತೆಗೆ ಮೀರಿ ಆಶೀರ್ವದಿಸಿದ್ದಾರೆ. ಅವ್ರು ಹೇಗೆ ಧಾರಾಳವಾದ ಮನುಷ್ಯನ ನಿಮಗೆ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಕೊರತೆಯಲ್ಲಿರ್ತಕ್ಕಂಥ ಜನರ ಜೊತೆ ನೀವು ಧಾರಾಳವಾಗಿ ಹಂಚ್ಕೊಳ್ಳೋಕೆ ನೀವು ತಯಾರಿದ್ದೀರಾ, ಅದನ್ನು ಪರೀಕ್ಷೆ ಮಾಡ್ತಾರೆ. ನೀವು ತಯಾರಿದ್ದೀರಿ ಅಂದರೆ ನಿಜವಾಗ್ಲೂ ದೇವರ ಬಯಸುವಂಥ ಹೃದಯ ನಿಮಗಿದೆ ಅಂತ ಅರ್ಥ. ದೇವರು ಬಯಸುವಂಥ ಕಾರ್ಯ ನಿಮ್ಮ ಜೀವಿತದಲ್ಲಿದೆ ಅಂತ, ದೇವರು ಬಯಸುವಂಥ ಆತ್ಮಿಕತೆ ನಿಮ್ಮಲ್ಲಿದೆ ಅಂತ ಅರ್ಥ. ನೀವು ಯಾವಾಗ ಎತ್ತಿಟ್ಕೋತಿರೋ ಖಚಿತವಾಗಿ ನೀವು ದೇವರು ಬಯಸುವಂಥ ಮನಸ್ಸು ನಿಮ್ಮಲ್ಲಿಲ್ಲ. ನೀವು ಬಡವರಿಗೆ ಮಾತ್ರ ಅಲ್ಲ, ದೇವರು ಕೂಡ ಧಾರಾಳವಾಗಿ ಕೊಡೋಕ್ಕೆ ತಯಾರಿಲ್ಲ ಅಂತ ದೇವರು ತಿಳ್ಕೊತಾರೆ. ಅವ್ರಿಗೆ ಗೊತ್ತು ಯಾರನ್ನ ಹೇಗೆ ಆಶೀರ್ವದಿಸಬೇಕು ಅಂತ. ಸೊ ಹಾಗಾಗಿ ಪ್ರೀತಿ ಇದೆ ಮಕ್ಕಳೇ, ದೇವರು ಅಧಿಕವಾಗಿ ಆಶೀರ್ವದಿಸಿದಾರ, ಧಾರಾಳದ ಮನಸ್ಸಿಂದ ತೆರೆದುಕೊಡ್ರಿ ಕೊರತೆಯಲ್ಲಿರ್ತಕ್ಕಂಥ ಜನರಿಗೆ. ಅದು ದೇವ್ರು ಮೆಚ್ತಾರೆ, ಇನ್ನೂ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಾರೆ. ಅವ್ರು ಹೇಳ್ತಾರೆ, ಬಡವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಜ್ಞಾನೋಕ್ತಿಗಳು 19ನೇ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಬಡವರಿಗೆ ಸಹಾಯ ಮಾಡ್ತಕ್ಕಂಥವನು ನನಗೆ ಸಾಲ ಕೊಟ್ಟಂಗೆ ನಾನು ತಿರುಗಿ ಅದನ್ನು ತೀರಿಸ್ತಾ ಇರ್ತೀನ ಅಂತ ಹೇಳ್ತಾರೆ. ದೇವರಿಗೆ ಸಾಲ ಕೊಡಬೇಕು ಅಂತ ನಿಮಗೆ ಮನಸ್ಸುಂಟು, ಅವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನೀವು ಕೊಡ್ರಿ, ತಿರುಗಿ ಅವ್ರು ನಿಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸುವರಾಗಿರ್ತಾರೆ. ಆಮೇನ್. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವು ಹೇಗೆ ಅವಶ್ಯಕತೆ ಇರೋರು ಕೇಳಿದಾಗ ಧಾರಾಳವಾಗಿ ಅಧಿಕವಾಗಿ ಅವ್ರನ್ನ ಆಶೀರ್ವದಿಸಿದ್ದೀರೋ, ಅವ್ರ ನಿರೀಕ್ಷೆಗೆ ಮೀರಿ ಆಶೀರ್ವದಿಸಿದ್ದಾರೋ, ಹಾಗೆ ಕೊರತೆಯಲ್ಲಿರ್ತಕ್ಕಂಥ ಜನರ ಜೊತೆ ಅವರು ಹಂಚಿಕೊಳ್ಳುವಂಥ ಮನಸ್ಸುಳ್ಳವರಾಗಿದ್ದೀರೋ ಇಲ್ಲವೋ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ತಿದ್ದೀರಾ. ಅದಕ್ಕಾಗಿ ಸ್ವಾಮಿ, ಆದರೆ ನಂಬಿಗಸ್ತರಾಗಿ ಯಾರೆಲ್ಲ ನಿಮಗೆ ವಿಧೇಯರಾಗಿ ನಿಮ್ಮ ಆಜ್ಞೆಗಳನ್ನ ಪಾಲಿಸೋದಕ್ಕೆ ಒಪ್ಪಿಸ್ಕೊಡ್ತಾರೋ ಅವ್ರನ್ನ ಅಧಿಕವಾಗಿ ಆಶೀರ್ವದಿಸಿ, ಕೊರತೆಯಲ್ಲಿರ್ತಕ್ಕಂಥ ಜನರಿಗೂ ಸಹ ಅಧಿಕವಾಗಿ ಆಶೀರ್ವದಿಸಿ, ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರವಾಗಿ ಅವರನ್ನು ಆಶೀರ್ವದಿಸಿ, ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.